ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ರೈತರಿಗೆ ಒಂದು ಸಲಹೆಯನ್ನು ಕೊಡಬೇಕು. ಏನಂತ, ಈಗ ನಾನೊಬ್ಬ ಮುಖ್ಯಮಂತ್ರಿ ಆಗಿದ್ದಿದ್ರೆ, ಅಂದರೆ ನಾನೊಬ್ಬ DK ಶಿವಕುಮಾರ್ ಆಗಿದ್ದಿದ್ರೆ ರೈತರಿಗೆ ಏನು ಹೇಳಬೇಕು? ರೈತರೇ, ಆದಷ್ಟು ನಿಮ್ಮ ಪರಿಶ್ರಮವನ್ನು ಹೊಲದಲ್ಲಿ ಹಾಕಿ, ಹಾಗೆ ಹೆಚ್ಚಿನ ಬೆಳೆಯನ್ನು ಬೆಳೀರಿ, ಹಾಗೆ ನಮ್ಮ ಉತ್ಪಾದನೆ ಜಾಸ್ತಿ ಆಗಲಿ, ಕರ್ನಾಟಕದಿಂದ ಬೇರೆ ಬೇರೆ ಕಡೆಗೆ ರಫ್ತುಗಳು ಕೂಡ ಜಾಸ್ತಿ ಆಗಲಿ, ಇಂಥ ಮಾತನ್ನು ನಾನು ಖಂಡಿತ ಹೇಳ್ತಾ ಇದ್ದೆ. ಆದರೆ ಈಗ ಸ್ವತಃ ಮುಖ್ಯಮಂತ್ರಿಯಾಗಿರುವ DK ಶಿವಕುಮಾರ್ ಅವರ ಮಾತು ರೈತ ಸಮುದಾಯ ಅಂತ ಒಂದಿರುತ್ತಲ್ಲ, ಅವರಿಗೆ ಶಾಕ್ ಹೊಡೆದ್ಬಿಟ್ಟಿದೆ ರೀ. ಅರ್ರೇ, ಮುಖ್ಯಮಂತ್ರಿ ಬಳಿ ಇಂಥ ಮಾತಾ ಅಂತ. ಅವ್ರು ಏನಪ್ಪ ಹೇಳಿದ್ರು? ರೈತರೇ, ಬೆಳೆ ಬೆಳೆಯೋಕ್ಕೆ ಹೋಗಲೇಬೇಡಿ. ಆತ್ಮೀಯ ರೈತರೇ, ಈ ನಮ್ಮ ಅಣೆಕಟ್ಟಿನ ನೀರನ್ನು ನಂಬಿಕೊಂಡು ನೀವು ಬೆಳೆ ಬೆಳೆಯೋಕ್ಕೆ ಹೋಗಲೇಬೇಡಿ ಅಂತ ಹೇಳಿದ್ರು. ಏನಾಯ್ತಂತೆ, ಈ ಸಲ ನಮ್ಮ ರಾಜ್ಯದಲ್ಲಿ ಮಳೆ ಸ್ವಲ್ಪ ಕಮ್ಮಿ ಅಂತೆ, ಅಣೆಕಟ್ಟೆಗಳು ಸ್ವಲ್ಪ ಕಮ್ಮಿ ಭರ್ತಿಯಾಗಿದ್ದಾವಂತೆ. ಅದನ್ನ ನಂಬಿಕೊಂಡು ನೀವು ಬೆಳೆ ಬೆಳೆದ್ರೆ ಕೈ ಸುಟ್ಕೋತೀರ. ಹಾಗಾಗಿ ಬೆಳೆಯನ್ನು ಬೆಳೆಯೋಕ್ಕೆ ಹೋಗಬೇಡಿ ರೈತರೇ, ನಿಮ್ಮ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದ್ದಾರೆ. ಇದನ್ನ ಕೇಳಿ ರೈತರು ಗಾಬರಿ ಆಗಲ್ವಾ? ಖಂಡಿತ ಆಗ್ತಾರೆ. ಇದೇ CM ಅವರು ಇನ್ನೊಂದು ಮಾತನ್ನು ಕೂಡ ಹೇಳ್ಬೋದಿತ್ತು, ಅವರ ವಿವೇಚನೆಗೆ ತಕ್ಕ ಹಾಗೆ. ಏನಪ್ಪ ಅಂತ ಕೇಳಿದ್ರೆ, ಈಗ ನಮ್ಮ ಈ ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಅಂತ 3 ಕಾಲ ಇತ್ತಲ್ಲ, ಅದೆಲ್ಲ ಉಲ್ಟಂ ಪಲ್ಟಾ ಆಗ್ಬಿಟ್ಟಿದೆ. ಯಾವಾಗ ಬೇಕಾದರೂ ಮಳೆ ಬರುತ್ತೆ, ಯಾವಾಗ ಬೇಕಾದ್ರೂ ಬಿಸಿಲು ಬರುತ್ತೆ. ಬೆಳಗ್ಗೆ ಬಿಸಿಲಿರುತ್ತೆ, ಮಧ್ಯಾಹ್ನ ಚಳಿ, ರಾತ್ರಿ ಮಳೆ, ಇಂಥದ್ದೆಲ್ಲ ನಮ್ಮ ರಾಜ್ಯ ಕಂಡಾಗಿದೆ. ಹಾಗಾಗಿ ಈ ಮಳೆ ನೀರಿನ ಸಂರಕ್ಷಣೆ ಹೇಗೆ ಮಾಡಬೇಕು, ಅಂತರ್ಜಲದ ಮಟ್ಟವನ್ನು ಹೇಗೆ ಹೆಚ್ಚಿಸಬೇಕು, ಇದ್ರ ಬಗ್ಗೆ ಜಾಗೃತಿ ಮೂಡಿಸೋ ಕೆಲಸ CM ಅವರಿಂದ ಆಗಬೇಕಾಗಿತ್ತು. ಆದರೆ ಅವರು ಹೇಳಿದ್ದು, ರೈತರೇ ಬೆಳೆಯನ್ನು ಬೆಳೆಯಬೇಡಿ. ಅಂದರೆ ನಾಳೆ ಹೊಟ್ಟೆಗೆ ಏನು ತಿಂತೀರಾ? ಮ್ಯಾಗಿ ಖಾಲಿ ಆಗ್ಬಿಟ್ರೆ ಅಂಗಡಿಯಲ್ಲಿ ಮತ್ತೆ ಅನ್ನನೆಲ್ಲ ತಿನ್ನೋದು, ಮುದ್ದೆನೆಲ್ಲ ಮುರಿಯೋದು, ಇಂಥದ್ದೆಲ್ಲ ಕೂಡ ಅವರ ತಲೆಯಲ್ಲಿ ಇರಬೇಕಾಗಿತ್ತು. ಆದರೆ ಅವರು ಹೇಳ್ತಾರೆ, ರೈತರೇ ಅಣೆಕಟ್ಟಿನ ನೀರನ್ನು ನಂಬಿಕೊಂಡು ನೀವು ಬೆಳೆಯನ್ನು ಬೆಳೆಯಲೇಬೇಡಿ ಅಂತ. ಈ ವಿಚಾರಕ್ಕೆ ನನಗೆ ನರೇಂದ್ರ ಮೋದಿ ಅವರು ಕೂಡ ಒಂದ್ಸಲ ನೆನಪಾಗ್ತಾರೆ. ಯಾಕೆ ಅಂತ ಕೇಳಿ, ಅಲ್ಲಿ ಈ ಇಸ್ರೇಲ್ ಮತ್ತು ಅಮೇರಿಕಾ ಸೇರ್ಕೊಂತಂತೆ ಇರಾನ್ ಮೇಲೆ ದಾಳಿಯನ್ನು ಮಾಡ್ತಂತೆ, ಜಾಗತಿಕವಾಗಿ ಒಂದು 4-5 ದೇಶಗಳು ಬಡದಾಡ್ತಾ ಇದ್ವಂತೆ. ಅಲ್ಲಿ ಸೌದಿ ಮೇಲೆ, ಕುವೈತ್ ಮೇಲೂ ಕೂಡ ದಾಳಿ ಆಯ್ತಂತೆ. ಎಲ್ಲವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆ ಟೈಮಲ್ಲಿ ನರೇಂದ್ರ ಮೋದಿ ಅವರು ಬಂದು ಏನನ್ನ ಹೇಳಿದರು? ಚಿನ್ನವನ್ನು ತಗೋಬೇಡಿ, ಹಾಗೆ ಚಿನ್ನದ ಮೇಲೆ ಬಂಡವಾಳ ಹಾಕೋದನ್ನು ಸ್ವಲ್ಪ ಕಮ್ಮಿ ಮಾಡಿ ಅಂತ. ಅಲ್ಲ, ನಾವೇನು ತರಕಾರಿ ತಗೊಂಡಂಗೆ ಚಿನ್ನವನ್ನು ವಾರಕ್ಕೆ 2 ಸಲ 3 ಸಲ ಆ ಥರ ತಗೊಳ್ಳೋದು ಅಲ್ಲ. ಆದರೆ ಮೋದಿ ಹೇಳ್ಬಿಟ್ರಲ್ಲ, ಚಿನ್ನ ತಗೋಬೇಡಿ ಅಂತ ಭಾರತೀಯರಿಗೆ ಹೇಳಿದ್ದಾರೆ ಅಂದರೆ, ಅಯ್ಯಯ್ಯೋ, ಭಾರತ ದುರ್ಬಲ ಆಗ್ಬಿಟ್ಟಿದೆಯಾ? ಮೋದಿಯವರು ದುರ್ಬಲ ಮಾಡಿದ್ದಾರಾ? ಇಂಥ ಪ್ರಶ್ನೆಗಳು ಬರೋಕ್ಕೆ ಶುರುವಾಯಿತು. ಸೊ ಅಲ್ಲಿ ಮೋದಿಯವರು ಎಂತ ಹೇಳಿದ್ದು? ಚಿನ್ನವನ್ನು ಖರೀದಿ ಮಾಡಬೇಡಿ, ಹಾಗೂ ಚಿನ್ನದ ಮೇಲೆ ಬಂಡವಾಳ ಹಾಕೋದು ಸ್ವಲ್ಪ ಆಲೋಚನೆಯನ್ನು ಮಾಡಿ ವಿವೇಚನೆಗೆ ತಕ್ಕಂಗೆ ಯೋಚಿಸಿ ಅಂತ ಹೇಳಿದರು. ಅಂದರೆ ಈ ಚಿನ್ನದ್ದು ಈ ರೇಟ್ ಇದೆಯಲ್ಲ, ಅದು ಮೇಲೆ ಕೆಳಗೆ, ಅಪ್ಪು ಡೌನು ಅಂತ ಡ್ಯಾನ್ಸ್ ಮಾಡ್ತಾ ಇತ್ತಲ್ಲ, ಆ ಕಾರಣಕ್ಕೆ ನಮ್ಮ ಒಳಿತಿಗಾಗಿ ಮೋದಿಯವರು ಹೇಳಿದ್ದನ್ನು ಇಲ್ಲಿ ನಮ್ಮವರೇ ವಿರೋಧ ಮಾಡಿದರು. ಈಗ DKಶಿ ಅವರು ರೈತರಿಗೆ ಬೆಳೆಯನ್ನೇ ಬೆಳೆಯಬೇಡಿ ಅಂತ ಹೇಳಿದ್ದಾರೆ. ಇದಕ್ಕೆ ವಿರೋಧ ಬರುತ್ತಾ? ನನಗಂತೂ ಡೌಟ್ ಇದೆ. ಯಾಕೆಂದರೆ ನಮ್ಮಲ್ಲಿ ವಿರೋಧ ಕೆಲವರು ಮಾತಾಡಿದರೆ ಮಾತ್ರ, ಕೆಲವು ಪಕ್ಷಗಳ ವಿರುದ್ಧ ಮಾತ್ರ. ಇದೆಲ್ಲವನ್ನು ಕೂಡ ಈ KSRTC ಚಾಲಕರು ಮತ್ತು ನಿರ್ವಾಹಕರ ಹೋರಾಟದಿಂದ, ಕೃಷಿ ಕಾಯ್ದೆಯಿಂದ ಹಿಡಿದು ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದೀವಿ. ಅದರ ಜೊತೆಗೆ ಈ ಕನ್ನಡ ಅಂದರೆ ಜೀವ ಅಂತ ಹೇಳಿಕೊಳ್ಳೋ ಕೆಲವು ಕಾಳು ಹೋರಾಟಗಾರರು ಕೂಡ ಈ ಯಾವಾಗೆಲ್ಲ ಅಬ್ಬರ ಮಾಡಿದರು, ಯಾವಾಗೆಲ್ಲ ಗೊಬ್ಬರ ಮಾಡ್ತಾ ಇದ್ದಾರೆ, ಎಲ್ಲವನ್ನು ಕೂಡ ಕಂಡಿದ್ದೀವಿ. ಸೊ ನಿಮಗೆ ಹೇಳೋದೊಂದೇ, ರೈತರಿಗೆ ಯಾವತ್ತೂ ಕೂಡ ಕೆಲಸಕ್ಕೆ ಹೋಗಬೇಡಿ, ಕೆಲಸವನ್ನು ಮಾಡಬೇಡಿ ಅನ್ನೋದು ತಪ್ಪಾಗುತ್ತೆ. ಯಾಕೆಂದರೆ ಈ ದೇಶದ ಬೆನ್ನೆಲುಬು ಅಂತ ರೈತನನ್ನು ಕರೀತಾರೆ. ಬೆಳೆ ಬೆಳಿಬೇಡಿ ಅಂಥ ಮಾತೆಲ್ಲ ಇಲ್ಲಿ ನಡೆಯೋದಿಲ್ಲ. ನಮ್ಮ ಕಡೆ ಅದನ್ನ ಫಾಲ್ತು ಮಾತು ಅಂತ ಕರೀತಾರೆ. ಸೊ ಅಂಥದ್ದನ್ನು ಹೇಳಬೇಡಿ. ಅದೇ ನಿಮ್ಮ ತಮ್ಮ DK ಸುರೇಶ್ ಇದ್ದಾರಲ್ಲ, ಅದೇ ಬೆಂಗಳೂರು ಲೋಕಸಭಾ ಎಲೆಕ್ಷನ್ನಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತ್ರಲ್ಲ ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ, ಆ ಟೈಮಲ್ಲಿ RR ನಗರಕ್ಕೆ ಹೋಗಿ ಈ ನೀರಿನ ಸಂಪನ್ಮೂಲ ಖಾತೆ ನನ್ನಲ್ಲೇ ಇದೆ, ನೀರು ಬೇಕಾ, ಗೆಲ್ಲಿಸಬೇಕು ಅಂತ ಧಮಕಿ ಹಾಕಿದ್ರಲ್ಲ ಅಪಾರ್ಟ್ಮೆಂಟಲ್ಲಿ, ಅದೇ ಥರದಲ್ಲಿ ಇವಾಗ ಧಮಕಿ ಹಾಕಿಯೇ ನೀವು ರೈತರಿಗೆ ನೀರನ್ನು ಕೊಡಬೇಕು ಹಾಗೆ ಅವರು
ಬೆಳೆಯನ್ನ ಬೆಳೆಯೋ ಹಾಗೆ ಮಾಡಬೇಕಾಗುತ್ತೆ. ಮುಖ್ಯಮಂತ್ರಿಗಳೇ ಕೇಳಿಸಿದ್ದಲ್ಲಿ ಆದಷ್ಟು ಬೇಗ ನೀವು ಅದೊಂದು ಜಾರಿಗೆ ತಗೊಂಬನ್ನಿ. ರೈತರಿಗೆ ಯಾವತ್ತೂ ಕೂಡ ಬೆಳೆ ಬೆಳಿಬೇಡಿ, ಬೀಜ ಹಾಕಬೇಡಿ, ಇಂಥ ಮಾತುಗಳನ್ನು ಆಡಲೇಬೇಡಿ. ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.